సోదరి సహోదరుల, అబ్రహాము హాగారును ప్రేమించిండు. ಅಬ್ರಹಾಮನು ಹಾಗಳನ್ನು ಪ್ರೀತಿಸಿದನು. ಅಬ್ರಹಾಮನು ಹಾಗಳನ್ನು ಹೆಂಡತಿಯಾಗಿ ಸ್ವೀಕರಿಸಿದನು. ಆದರೆ ಹಾಗಳನ್ನು ಬೇರ್ಷೆಬರಣ್ಯದಲ್ಲಿ ಬಿಟ್ಟು ಬಿಟ್ಟನು. ಆಲ್ ಅಲೋನ್, ಒಬ್ಬಂಟಳೆ. ಪರಿಸ್ಥಿತಿ ಭಯಂಕರ. ಪ್ರಿಯ ದೇವರ ಮಕ್ಕಳೇ, ಆ ಬಿಸಿಲಿಗೆ ನೀರು ಮುಗಿಯಿತು, ಊಟ ಇಲ್ಲ. ತನ್ನ ಮಗನ ಸಾಯುವಂತ ಪರಿಸ್ಥಿತಿ ಇರುವಾಗ ತಾಯಿ ನೋಡ್ಲಿಕ್ಕೆ ಆಗ್ತಾ ನಿಮಗೆ ಚೆನ್ನಾಗಿ ಗೊತ್ತು. ಆದ್ರೆ ಯಾರಿದ್ದರು ಅವಾಗ? ಅಬ್ರಹಾಂ ಇದ್ದಾನ, ಸಾರಾಳಿದ್ದಳ, ಹಾಗಾಳ ಬೀಗರಿದ್ರ, ಹಾಗಾಳ ಬಂಧು ಮಿತ್ರಗಳಿದ್ದರ. ಹಾಗಾಳ ನರಳಾಡುವಾಗ, ಹಾಗಾಳ ಮಗನ ನರಳಾಡುವಾಗ ಯಾರು ಹಾಗಾಳ ಜೊತೆ ಇದ್ದಿದ್ದು? ಯಾರು? ಯೇಸು ಸ್ವಾಮಿ ಮಾತ್ರವೇ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವನ ನಾಳೆ ಏನೋ ನಮ್ಗೆ ಗೊತ್ತಿಲ್ಲ, ನಾಳೆ ಹೆಂಗಿರ್ತೋ ನಮ್ಗೆ ಗೊತ್ತಾಗಲ್ಲ. ಇವತ್ತು ನಮ್ಮವರು ನಮ್ಮ ಜನ್ಮಂತ ಆಲೋಚನೆ ಮಾಡುತ್ತೇವೆ, ಆದ್ರೆ ಯಾರು ಯಾರಿಗೆ ಇರುವುದಿಲ್ಲ. ಇರುವವನು ಒಬ್ಬನೇ, ನಜರೇತಿನ ಯೇಸು ಮಾತ್ರವೇ. ಆಮೆನ್. ಆತನ ಇದ್ರೆ ಸಾಕು ನಮಗೆ. ಹಲ್ಲೆಲೂಯಾ. ಐ ಲವ್ ದ ಲಾರ್ಡ್ ಮೋರ್. ಕರ್ತನನ್ನು ಹೆಚ್ಚಾಗಿ ಪ್ರೀತಿ ಮಾಡುವವರಾಗಿ ನಾವಿರಬೇಕು. ಪ್ರಿಯ ದೇವರ ಮಕ್ಕಳೇ, ಹಾಗರ್ಲು ಕೂಡ ಇದ್ದವರು ಯಾರ್ರೀ? ಕಟ್ಟಿಕೊಂಡ ಗಂಡ ಇಲ್ಲ, ಒಬ್ಬಳು ಅರಣ್ಯ ಪ್ರಾಂತದಲ್ಲಿ ತಿರುಗಾಡುತ್ತಾ ಇದ್ದಳು. ನನ್ನ ದೇವರು ಕೈ ಬಿಟ್ಟಿಲ್ಲ. ಇಸ್ರಾಯೇಲ್ ಕಾಪಾಡುವವನು ತೂಗಡಿಸಿದಲು, ನಿದ್ರಿಸಿದಿಲ್ಲ. ಅಂತ ಬಲಬಲ್ಲ ದೇವರು ನಮ್ಮ ದೇವರು. ಈ ಮಧ್ಯಾಹ್ನ ವೇಳೆ ನೀನು ಕೂಡ ಒಬ್ಬಳಾಗಿದೆಯಾವ? ನೀನು ಒಬ್ಬಳಾಗಿದೆಯೇನಪ್ಪ? ಹೆದರಬೇಡ, ನನ್ನ ಕರ್ತನ ಜೊತೆನೇ ಇದ್ದಾನೆ. ಆಮೆನ್. ಕಡೆಯವರೆಗೂ ನಾನು ನಿನ್ನೊಂದಿಗೆ ಇರುತ್ತೇನೆ, నిన్న తలయాగిడితేను. ನಾನು ಹೆದರಬೇಡ. అన్ని రోజులు ఒకేలాగా ఉండవండి. ఈరోజు నిందించబడుతున్నావు, ఈరోజు అవమానపరచబడుతున్నావు. అన్ని రోజులు ఒకేలాగా ఉండవు. రేపు మనది రాబోతున్నది. ఆమేన్. రేపు మనది రాబోతున్నది. ఈరోజు